ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಉತ್ತಮ ಮಳೆ ಬೆಳೆಗೆ ಪ್ರಾರ್ಥಿಸಿ ಚೇಳೂರು ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಅದ್ದೂರಿ ಉತ್ಸವ. ಮೈನವಿರೇಳಿಸಿದ ಬಲಿಹಾರ, ರಕ್ತ ತರ್ಪಣ ವಿಧಿವಿಧಾನ. ಪಕ್ಷಿಧಾಮದಂತಾದ ಗುಡಿಬಂಡೆ ಬೈರಸಾಗರ ಕೆರೆ ತಂಪಾದ ಆಸರೆ ಹುಡುಕಿ ಬಂದ ವಿದೇಶಿ ಅತಿಥಿಗಳು. ಪಕ್ಷಿಗಳನ್ನು ನೋಡಿ ಸಂಭ್ರಮಿಸುತ್ತಿರುವ ಪ್ರವಾಸಿಗರು. ಚಿಂತಾಮಣಿಯಲ್ಲಿ ಜೆಸಿಬಿಗಳ ಅಬ್ಬರ, ಶಿಥಿಲಗೊಂಡಿದ್ದ ಎಪಿಎಂಸಿ ಮಾರುಕಟ್ಟೆ ಕಟ್ಟಡ ನೆಲಸಮ. ಶೀಘ್ರ ಸುಸಜ್ಜಿತ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ. ನನ್ನ ವಿರುದ್ಧ ಸುಮ್ಮನೆ ಅಪಪ್ರಚಾರ ಸಲ್ಲ. ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ವಿರುದ್ಧ ಶಾಸಕ ಪುಟ್ಟಸ್ವಾಮಿ ಗೌಡ ವಾಗ್ದಾಳಿ. ವಾರ್ತೆಗಳ ವಿವರ. ಚೇಳೂರು ಗ್ರಾಮಕ್ಕೆ ಯಾವುದೇ ಕೇಡಾಗದಿರಲಿ, ಮುಂಗಾರಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಜನಜೀವನ ಸಮೃದ್ಧವಾಗಲಿ ಎಂದು ಪ್ರಾರ್ಥಿಸಿ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಅದ್ದೂರಿ ಉತ್ಸವ ಜರುಗಿತು. ಈ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ನಡೆದ ಮೈ ನವಿರೇಳಿಸುವ ಬಲಿಹಾರ ಮತ್ತು ರಕ್ತ ತರ್ಪಣ ವಿಧಿವಿಧಾನಗಳು ಭಕ್ತರಲ್ಲಿ ಭಕ್ತಿ ಮೂಡಿಸಿದ್ವು. ಚೇಳೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಚೌಡೇಶ್ವರಿ ದೇವಿಯ ಮೆರವಣಿಗೆ ಸಡಗರದಿಂದ ಸಾಗಿತು. ಹೊಸಹುಟ್ಟಿಯ ಪಾತೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯ ಉದ್ದಕ್ಕೂ ಭಕ್ತರು ಚೌಡೇಶ್ವರಿ ದೇವಿಯ ದಂಡಕಗಳನ್ನು ಭಕ್ತಿಯಿಂದ ಪಠಿಸುತ್ತಾ ಸಾಗಿದ್ರು. ತೊಗಟವೀರ ಕ್ಷತ್ರಿಯ ಸಮುದಾಯದ ಆರಾಧ್ಯ ದೇವತೆಗೆ ಸಲ್ಲಿಸುವ ಈ ಬಲಿಹಾರ ಸೇವೆ ಅತ್ಯಂತ ಭಯಾನಕ ಹಾಗೂ ಮೈನವಿರೇಳಿಸುವಂತದ್ದು. ದೇವತೆಯನ್ನು ಪ್ರಸನ್ನಗೊಳಿಸಲು ಪ್ರಾಣಿ ಬಲಿ ನೀಡುವುದು ಹಳೆಯ ಪದ್ಧತಿ. ಆದರೆ ಇಲ್ಲಿ ಭಕ್ತರು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಸ್ವಂತ ದೇಹದ ರಕ್ತವನ್ನೇ ದೇವಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ವೈಜ್ಞಾನಿಕ ಯುಗದಲ್ಲೂ ಈ ಪುರಾತನ ಸಂಪ್ರದಾಯ ಇಂದಿಗೂ ಚಾಲ್ತಿಯಲ್ಲಿದೆ ಎಂಬುದಕ್ಕೆ ಚೇಳೂರಿನಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ವರ್ಷಪೂರ್ತಿ ದೇವಸ್ಥಾನದಲ್ಲಿ ಪೂಜಿಸಲ್ಪಡುವ 2 ಪಂಚಲೋಹದ ಬಾಕುಗಳೇ ಇಲ್ಲಿನ ಪ್ರಮುಖ ಆಯುಧಗಳು. ಪೂಜಾರಿಯು ದಂಡಕಗಳನ್ನು ಪಠಿಸುತ್ತಿದ್ದಂತೆ ಸಮುದಾಯದ ಪುರುಷರು ಈ ಬಾಕುಗಳಿಂದ ತಮ್ಮ ಎದೆಯ ಚುಚ್ಚಿಕೊಳ್ಳುತ್ತಾರೆ. ಎದೆಯಿಂದ ರಕ್ತ ಹೊರಬರ್ತಿದ್ದಂತೆ ದೇವಿಗೆ ಅರ್ಪಿಸಿ ಮತ್ತೊಬ್ಬರ ಸರದಿ ಆರಂಭವಾಗುತ್ತದೆ. ಈ ಸಾಹಸಮಯ ಸೇವೆ ನೋಡುವವರ ಕಣ್ಣು ಬೆರಗಾಗುವಂತೆ ಮಾಡುತ್ತದೆ. ಕೇವಲ ಪುರುಷರಷ್ಟೇ ಅಲ್ಲದೆ ಪುಟ್ಟ ಮಕ್ಕಳು ಸಹ ನಾರಸ ಸೇವೆ ಸಲ್ಲಿಸುತ್ತಾರೆ. ಸೂಜಿ ಆಕಾರದ ಪಂಚಲೋಹದ ಕಡ್ಡಿಯನ್ನು ಮಗುವಿನ ಒಂದು ಕೆನ್ನೆಯಿಂದ ಮತ್ತೊಂದು ಕೆನ್ನೆಗೆ ಚುಚ್ಚಿ ಎಳೆಯಲಾಗುತ್ತದೆ. ವಿಶೇಷವೆಂದರೆ ಹೀಗೆ ಗಾಯಗೊಂಡವರಿಗೆ ಯಾವುದೇ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುವುದಿಲ್ಲ. ದೇವಿಯ ಪ್ರಸಾದವಾದ ಕುಂಕುಮವನ್ನೇ ಗಾಯಕ್ಕೆ ಹಚ್ಚಲಾಗುತ್ತದೆ. ದೇವಿಯ ಮೇಲಿನ ಅಚಲ ನಂಬಿಕೆಯಿಂದ 2 ದಿನಗಳಲ್ಲಿ ಗಾಯಗಳು ವಾಸಿಯಾಗುತ್ತವೆ ಎಂಬುದು ಭಕ್ತರ ದೃಢ ವಿಶ್ವಾಸ. ಕಾರ್ಯಕ್ರಮದ ಅಂತ್ಯದಲ್ಲಿ ಕುರಿ ಬಲಿ ನೀಡಿ ಅದರ ರಕ್ತ ಮಿಶ್ರಿತ ಅನ್ನವನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಯಿತು. ಆಧುನಿಕತೆಯ ನಡುವೆಯೂ ಇಂತಹ ವಿಶಿಷ್ಟ ಮತ್ತು ಕಠಿಣ ಸಂಪ್ರದಾಯಗಳು ಇಂದಿಗೂ ಜೀವಂತವಾಗಿವೆ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಗುಡಿಬಂಡೆಯ ಅಮಾನಿ ಬೈರಸಾಗರ ಕೆರೆ ಈಗ ಅಕ್ಷರಶಃ ಪಕ್ಷಿ ಲೋಕವಾಗಿ ಬದಲಾಗಿದೆ. ಎಲ್ಲೆಡೆ ರಣ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ರೆ ಇಲ್ಲಿ ಮಾತ್ರ ವಿದೇಶಿ ಹಕ್ಕಿಗಳ ಕಲರವ ಮನೆ ಮಾಡಿದೆ. ಸೈಬೇರಿಯನ್ ಪಕ್ಷಿಗಳಿಂದ ಹಿಡಿದು ಬಣ್ಣ ಬಣ್ಣದ ಪೈಂಟೆಡ್ ಸ್ಟಾರ್ಕ್ಗಳವರೆಗೆ ನೂರಾರು ಪಕ್ಷಿಗಳು ಇಲ್ಲಿ ಬೀಡು ಬಿಟ್ಟಿವೆ. ಪ್ರಕೃತಿ ಪ್ರೇಮಿಗಳ ಪಾಲಿಗೆ ಇದು ಈಗ ನೆಚ್ಚಿನ ತಾಣ. ಈ ಕುರಿತು ಒಂದು ವಿಶೇಷ ವರದಿ. ಈ ಸುಂದರ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಅಮಾನಿ ಬೈರಸಾಗರ ಕೆರೆಯಲ್ಲಿ. ಕೆರೆಯ ನೀಲಿ ನೀರಿನ ಮೇಲೆ ರಾಜಹಂಸದಂತೆ ತೇಲುತ್ತಿರುವ ಈ ಹಕ್ಕಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಬೇಸಿಗೆಯ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ದೂರದ ದೇಶಗಳಿಂದ ಬಂದಿರುವ ಈ ಅತಿಥಿಗಳು ಇಲ್ಲಿನ ಆಹ್ಲಾದಕರ ವಾತಾವರಣಕ್ಕೆ ಮಾರು ಹೋಗಿವೆ. ಸದ್ಯ ಕೆರೆಯಲ್ಲಿ ಪೈಂಟೆಡ್ ಸ್ಟಾರ್ಕ್, ಗ್ರೇ ಹೆರಾನ್ಸ್, ಗುಂಡು ಮೊಳುಗಿನ ಹಕ್ಕಿಗಳು ಹಾಗೂ ನೀರು ಕೋಳಿಗಳು ಗುಂಪು ಗುಂಪಾಗಿ ಜಾಲಿಯಾಗಿ ವಿಹರಿಸುತ್ತಿವೆ. ಕೇವಲ ಪಕ್ಷಿಗಳ ಅಂದವಷ್ಟೇ ಅಲ್ಲ, ಈ ಕೆರೆಯಲ್ಲಿ ಹೇರಳವಾಗಿ ಮೀನುಗಳು ಇರುವುದು ಈ ಪಕ್ಷಿಗಳಿಗೆ ಹಬ್ಬದೂಟ ಸಿಕ್ಕಿದಂತಾಗಿದೆ. ಆಹಾರ ಅರಸಿ ಬರುತ್ತಿರುವ ಹಕ್ಕಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಕೆರೆಯ ದಂಡೆ ಸಂಪೂರ್ಣವಾಗಿ ಪಕ್ಷಿಧಾಮದಂತೆ ಕಂಗೊಳಿಸುತ್ತಿದೆ.
ಪಕ್ಷಿ ಪ್ರೇಮಿಯೊಬ್ಬರು ಈ ಬಗ್ಗೆ ಮಾತನಾಡಿ, ನೋಡಲು ತುಂಬಾ ಖುಷಿಯಾಗ್ತಿದೆ. ಗುಡಿಬಂಡೆ ಕೆರೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಬಣ್ಣ ಬಣ್ಣದ ಪಕ್ಷಿಗಳನ್ನು ಒಟ್ಟಿಗೆ ನೋಡಿರಲಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ವೇಳೆ ಇಲ್ಲಿನ ದೃಶ್ಯ ನಿಜಕ್ಕೂ ಅದ್ಭುತವಾಗಿರುತ್ತದೆ ಎನ್ನುತ್ತಾರೆ. ಒಟ್ಟಿನಲ್ಲಿ ಬಿಸಿಲಿನ ತಾಪದ ನಡುವೆಯೂ ಅಮಾನಿ ಭೈರಸಾಗರ ಕೆರೆ ಹಕ್ಕಿಗಳ ಕಲರವದಿಂದ ಜೀವಕಳೆ ತುಂಬಿಕೊಂಡಿದೆ. ಪ್ರಕೃತಿಯ ಈ ಸುಂದರ ಸೃಷ್ಟಿಯನ್ನ ಸವಿಯಲು ಜಿಲ್ಲೆಯ ಜನತೆ ಈಗ ಗುಡಿಬಂಡೆಯತ್ತ ಮುಖ ಮಾಡುತ್ತಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಂತಾಮಣಿ ನಗರದ ವೃತ್ತಿಯ ಭಾಗದಲ್ಲಿ ಇರುವ ಐಡಿಎಸ್ ಎಂಟಿ ಮಾರುಕಟ್ಟೆ ಸಂಕೀರ್ಣದಲ್ಲಿ ದಶಕಗಳಷ್ಟು ಹಳೆಯದಾದ ಮತ್ತು ಶಿಥಿಲಗೊಂಡಿದ್ದ ಮಾರುಕಟ್ಟೆ ಕಟ್ಟಡಗಳನ್ನು ನೆಲಸಮಗೊಳಿಸುವ ಕಾಮಗಾರಿ ಅಬ್ಬರದಿಂದ ಪ್ರಾರಂಭವಾಗಿದೆ. ಚಿಂತಾಮಣಿ ನಗರದ ವೃತ್ತಿಯ ಭಾಗದಲ್ಲಿರುವ ಐಟಿಎಸ್ ಎಂಟಿ ಮಾರುಕಟ್ಟೆ ಸಂಕೀರ್ಣದಲ್ಲಿ ದಶಕಗಳಷ್ಟು ಹಳೆಯದಾದ ಮತ್ತು ಶಿಥಿಲಗೊಂಡಿದ್ದ ಮಾರುಕಟ್ಟೆ ಕಟ್ಟಡಗಳನ್ನು ನೆಲಸಮಗೊಳಿಸಲು ಹಲವು ದಿನಗಳಿಂದ ಸಿದ್ಧತೆ ನಡೆಸಲಾಗಿತ್ತು. ಇಂದು ಮಾರುಕಟ್ಟೆ ಆವರಣದಲ್ಲಿ ಜೆಸಿಬಿ ಯಂತ್ರಗಳ ಗರ್ಜನೆ ಕೇಳಿ ಬರ್ತಿದ್ದು, ಹಳೆಯ ಮಳಿಗೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗುತ್ತಿದೆ. ಈ ಭಾಗದಲ್ಲಿ ಹೊಸ ಮತ್ತು ಸುಸಜ್ಜಿತ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ನೆಲಸಮ ಕಾಮಗಾರಿ ನಡೆಯುವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಮಾರುಕಟ್ಟೆಯ ಸುತ್ತಮುತ್ತ ಸಾರ್ವಜನಿಕರ ಓಡಾಟವನ್ನು ನಿಯಂತ್ರಿಸಲಾಗಿದ್ದು, ಪೊಲೀಸ್ ವಾಹನಗಳು ಮತ್ತು ಸಿಬ್ಬಂದಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ನೆಲಸಮ ಕಾರ್ಯ ಆರಂಭವಾಗುವ ಮೊದಲು ಮಳಿಗೆಗಳಲ್ಲಿದ್ದ ವ್ಯಾಪಾರಸ್ಥರು ತಮ್ಮ ವಸ್ತುಗಳನ್ನು ಮತ್ತು ಪೀಠೋಪಕರಣಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿರುವುದು ಕಂಡುಬಂದಿತು. ಈ ಕಾಮಗಾರಿಯಿಂದಾಗಿ ಮಾರುಕಟ್ಟೆ ಪ್ರದೇಶದಲ್ಲಿ ಧೂಳು ಮತ್ತು ಅವಶೇಷಗಳ ರಾಶಿ ಬಿದ್ದಿದ್ದು, ನಗರಸಭೆ ವತಿಯಿಂದ ತೆರವು ಕಾರ್ಯ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ನೂತನ ಮಾರುಕಟ್ಟೆ ತಲೆ ಎತ್ತಲಿದ್ದು, ನಗರದ ವ್ಯಾಪಾರ ವಹಿವಾಟಿಗೆ ಹೊಸ ವೇಗ ನೀಡುವ ನಿರೀಕ್ಷೆ ಇದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success.
Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ತಾಲೂಕಿನ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೂ ಅಡ್ಡಿಪಡಿಸುವುದು, ನನ್ನ ವಿರುದ್ಧ ಸುಖಾಸುಮ್ಮನೆ ಅಪಪ್ರಚಾರ ನಡೆಸುವ ನಿಮ್ಮ ಚಾಳಿ ಹೀಗೆಯೇ ಮುಂದುವರೆದರೆ ಕ್ಷೇತ್ರದ ಜನರೇ ನಿಮ್ಮನ್ನು ಕಳೆದ ಚುನಾವಣೆಗಿಂತಲೂ ಅತ್ಯಂತ ಹೀನವಾಗಿ ಮುಂದಿನ ಚುನಾವಣೆಯಲ್ಲಿ ಸೋಲಿಸುತ್ತಾರೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಗೌರಿಬಿದನೂರು ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಕ್ಷೇತ್ರದ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಒದಗಿಸಿಕೊಡಬೇಕೆಂಬ ದೃಢ ಸಂಕಲ್ಪದಿಂದ ಕಳೆದ 6 ತಿಂಗಳಿಂದಲೂ ನಿರಂತರವಾಗಿ ತಹಶೀಲ್ದಾರರು ಹಾಗೂ ತಾಲೂಕು ಪಂಚಾಯಿತಿ ಇಒ ಅವರೊಂದಿಗೆ ಸೇರಿ ತಾಲೂಕಿನಲ್ಲಿ ಸುಮಾರು 176 ಎಕರೆ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಸದರಿ ಜಮೀನಿನಲ್ಲಿ ಸುಮಾರು 4,000 ನಿವೇಶನಗಳನ್ನು ವಿಂಗಡಿಸಿ ಕ್ಷೇತ್ರದ ನಿವೇಶನ ರಹಿತ ಫಲಾನುಭವಿಗಳಿಗೆ ಮಂಜೂರು ಮಾಡಿಸಬೇಕೆಂದು ನಾವುಗಳು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಿದ್ದೇವೆ. ಇದನ್ನು ಸಹಿಸಲಾಗದೆ ತಾಲೂಕಿನಲ್ಲಿ ಎಲ್ಲಿ ನನ್ನ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಎಂಬ ಭೀತಿಯಿಂದ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಜನರನ್ನ ಎತ್ತಿಕಟ್ಟುವ ಕೆಲಸ ಮಾಡ್ತಿದ್ದಾರೆ ಎಂದು ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ನಾವು ಆಗಲೇ ಮಾತು ಕೊಟ್ಟ ಪ್ರಕಾರ 173 ಎಕರೆ ವಿಸ್ತೀರ್ಣದ ಭೂಮಿನಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಸೈಟನ್ನು ನಿವೇಶನ ರೈತರಿಗೆ ಕೊಡುವಂಥ ಒಂದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಕಳೆದ 6 ತಿಂಗಳುಗಳಿಂದಲೂ ಕೂಡ ನಾನು ಶ್ರಮಪಟ್ಟು ಜಾಗವನ್ನು ಗುರುತಿಸಿ ತಹಸೀಲ್ದಾರರನ್ನ ಮತ್ತು ಇಒ ಇಬ್ಬರನ್ನೂ ಕೂಡ ಜೊತೆ ಮಾಡಿ DC ಆಫೀಸಿಗೆ ಕಳಿಸಿ ಕಡತಗಳನ್ನು ಅಲ್ಲಿಂದಲೂ ಕೂಡ ಅಪ್ರೂವ್ ಮಾಡಿಸಿ ನೆಕ್ಸ್ಟು ಸೈಟ್ಗಳನ್ನು ಯಾರ್ಯಾರಿಗೆ ಕೊಡಬೇಕು ನಿವೇಶನ ರೈತರು ಅನ್ನೋದನ್ನು ಗುರುತು ಮಾಡೋಕ್ಕೆ ಗ್ರಾಮ ಸಭೆಗಳನ್ನು ಏರ್ಪಡಿಸಿದ್ವಿ. ಅದನ್ನೂ ಕೂಡ ಟೀಕೆ ಮಾಡಿದ್ದಾರೆ. ನಾವು ಸೈಟ್ ಕೊಡೋದನ್ನೂ ಕೂಡ ಟೀಕೆ ಮಾಡಿದ್ದಾರೆ. ಅದು ಕೂಡ ವೈಜ್ಞಾನಿಕವಾದ ರೀತಿಯಲ್ಲಿಲ್ಲ ಅಂತ ಅವ್ರಿಗೇನು ತೋಚಿದ್ದೋ ಅದನ್ನೆಲ್ಲ ಮಾತುಗಳನ್ನು ಆಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಚೀಮುಲ್ ನಿರ್ದೇಶಕ ಜೆ ಕಾಂತರಾಜು ಮಾತನಾಡಿ, ವಾಟದ ಹೊಸಹಳ್ಳಿ ಕೆರೆ ಕುಡಿಯುವ ನೀರಿನ ಯೋಜನೆ ವಿರುದ್ಧ ಆ ಭಾಗದ ಜನರನ್ನ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿರುವ ಶಿವಶಂಕರ್ ರೆಡ್ಡಿ ಅವರೇ ಈ ಹಿಂದೆ ತಾವು ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ವಾಟದ ಹೊಸಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ತರುವ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದ್ದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಎಂದರು. ಈ ವೇಳೆ ಮುಖಂಡರಾದ ಚಿಕ್ಕಣ್ಣ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ನಗರಸಭೆ ಮಾಜಿ ಸದಸ್ಯ ಅನಂತರಾಜು, ವಕೀಲ ರಂಗರಾಜು, ಆರ್ಆರ್ ರೆಡ್ಡಿ, ನಿರ್ದೇಶಕಿ ಸುಧಾ, ಅಬ್ದುಲ್ಲಾ, ನಾಗಾರ್ಜುನ, ಭೀಮನಹಳ್ಳಿ ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಬರ್ತಾ ರಾಜನ ಕುದುರೆ ಕಥೆಯಾಯಿತು ಎನ್ನುವಂತೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗುತ್ತಿದೆಯಾ ಅನ್ನೋದಕ್ಕೆ ರಸ್ತೆ ಅಕ್ಕಪಕ್ಕ ರಾಶಿಗಟ್ಟಲೆ ಪ್ಲಾಸ್ಟಿಕ್ ಚೀಲಗಳು, ಕಸದ ರಾಶಿಗಳೇ ಸಾಕ್ಷಿ. ನಿಜವಾಗ್ಲೂ ಪ್ಲಾಸ್ಟಿಕ್ ನಿಷೇಧ ಆಗಿದ್ರೆ ಇಷ್ಟೊಂದು ಪ್ಲಾಸ್ಟಿಕ್ ಕಸದ ರೂಪದಲ್ಲಿ ತಿಪ್ಪೆ ಸೇರ್ತಿತ್ತ? ಅಷ್ಟಕ್ಕೂ ಎಲ್ಲಿ ಆ ಕಸದ ರಾಶಿ ಇದೆ ಅಂತೀರಾ? ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಂದ್ರೆ ಅಲ್ಲಿ ಕಸದ ರಾಶಿಗಳು ಗೋಚರವಾಗ್ತಿದೆ. ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುವ ನಗರಸಭೆ ಅಧಿಕಾರಿಗಳು ನಿಜವಾಗ್ಲೂ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರಾ ಅನ್ನೋ ಅನುಮಾನ ಮೂಡ್ತಿದೆ. ಚಿಕ್ಕಬಳ್ಳಾಪುರದಿಂದ ಮಂಚನಬಲೆಗೆ ಹೋಗುವ ರಸ್ತೆಯಲ್ಲಿ ಕಸದ ರಾಶಿಗಳು ಪ್ರದರ್ಶನವಾಗುತ್ತದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ರಸ್ತೆ ಪಕ್ಕ ಹಾಕಿದ ಕಸದ ರಾಶಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ರೋಗ ರುಜಿನಗಳಿಗೂ ಕಾರಣವಾಗುತ್ತದೆ. ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸಿ ತಾಣಗಳ ಅಭಿವೃದ್ಧಿ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಕೆಲವು ಜಾಗಗಳಲ್ಲಿ ಕಸದ ಮಾರ್ಕೆಟ್ ನಡೆಯುತ್ತಿದೆ. ನಗರದ ಬ್ಲಾಕ್ ಸ್ಪಾಟ್ಗಳಿಗೆ ಮುಕ್ತಿ ನೀಡಿದ ರೀತಿಯಲ್ಲಿಯೇ ನಗರದ ಹೊರವಲಯಕ್ಕಿರುವ ಮಂಚನಬಲೆ ರಸ್ತೆಯಲ್ಲೂ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಹಾಕಿಲ್ಲ. ಇದೇ ರಸ್ತೆಯಲ್ಲಿ ಒಂದು ಬ್ರಾಹ್ಮಣರ ಅಪರ ಕರ್ಮ ಸಮಾಧಿ ಸ್ಥಳ, ಮತ್ತೊಂದು ಕಡೆ ಸಾರ್ವಜನಿಕರ ಸಮಾಧಿ ಸ್ಥಳ ಇದೆ. ಇದೇ ರಸ್ತೆಯ ಮೂಲಕ ಸಬೇನಹಳ್ಳಿ ಮಂಚನಬಲೆಗೆ ಹಾದು ಹೋಗಬೇಕಾಗಿದೆ. ಇಲ್ಲಿ ಸಾಗುವ ವಾಹನ ಸವಾರರಂತೂ ಈ ರಸ್ತೆಯಲ್ಲಿ ಸಾಗಬೇಕಾದ್ರೆ ಮೂಗು ಮುಚ್ಚಿಕೊಂಡೇ ಸಾಗಬೇಕಾಗುತ್ತದೆ. ಇನ್ನು ನಗರದ ಕಸ
ಪುಟ್ಟ ತಿಮ್ಮನಹಳ್ಳಿ ಎಸ್ಟಿಪಿ ಘಟಕಕ್ಕೆ ಹೋಗಬೇಕಾದ್ರೂ ಇದೇ ರಸ್ತೆಯಲ್ಲಿ ಸಾಗಬೇಕು. ಆದರೆ ಕಣ್ಣಿಗೆ ಕಾಣೋ ಈ ಕಸದ ರಾಶಿಯನ್ನ ಯಾಕೆ ಸ್ವಚ್ಛತೆಗೊಳಿಸಿಲ್ಲ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಿಯ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ಶನಿವಾರ ಪಟ್ಟಣದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮೇಲೂರಿನ ವಹನಿ ಕುಲ ಧರ್ಮೇಶ್ ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಿಯ ಹೂವಿನ ಕರಗವನ್ನು ತಲೆ ಮೇಲೆ ಹೊತ್ತು ದೇವಾಲಯದಿಂದ ಮೆಟ್ಟಿಲುಗಳಿಂದ ಇಳಿದು ಬಂದರು. ವೀರಕುಮಾರರು ಕತ್ತಿಯನ್ನ ಎದೆಗೆ ಹೊಡೆದುಕೊಂಡ್ರು, ಕೈಗಳಿಗೆ ಚಾಟಿ ಏಟು ಬಾರಿಸಿಕೊಂಡ್ರು. ನಂತರ ಏರ್ಪಡಿಸಿದ್ದ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಹೂವಿನ ಕರಗ ಹೊತ್ತ ಧರ್ಮೇಶ್ ಮಾರಿಯಮ್ಮ, ಗೊಂಬೆ ಹೇಳುತ್ತೈತಿ, ನಾಗಿಣಿ, ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಸೇರಿದಂತೆ ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳಿಗೆ ಮತ್ತು ತಮಟೆಗಳ ಶಬ್ದಕ್ಕೆ ಹೆಜ್ಜೆ ಹಾಕಿದ್ರು. ಮಹಿಳೆಯರು, ಮಕ್ಕಳು ಗೋವಿಂದ ಗೋವಿಂದ ಎಂದು ಚಪ್ಪಾಳೆ, ಕೇಕೆ ಹಾಕಿ ಧರ್ಮೇಶ್ ರವರಿಗೆ ಹುರಿದುಂಬಿಸಿದ್ರು. ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ತಂಬಿಟ್ಟಿನ ದೀಪಾರತಿಗಳು, ಮಡಲಕ್ಕಿ ಸಾಮಾನು, ಸೀರೆ, ರವಿಕೆ, ತಾಂಬೂಲ, ದಕ್ಷಿಣೆ ನೀಡಿ ಧರ್ಮೇಶ್ ರವರ ಕಾಲಿಗೆ ನಮಸ್ಕರಿಸಿದ್ರು. ಬಾಗೇಪಲ್ಲಿ ಪಟ್ಟಣದ ಅವಧೂತ ಹುಸೇನು ದಾಸಯ್ಯ ಸ್ವಾಮಿಯ ದರ್ಗಾ ಸುತ್ತಲೂ ಹೂವಿನ ಕರಗ ಪ್ರದಕ್ಷಿಣೆ ಮಾಡಲಾಯಿತು. ದರ್ಗಾದ ಫಕೀರರು ಹೂವಿನ ಕರಗಕ್ಕೆ ಹೂವು, ಹಣ್ಣು, ತಾಂಬೂಲ, ಸಿಹಿ ತಿಂಡಿಗಳು ಇಟ್ಟು ಕರಗದ ಮುಂದೆ ವಿಶೇಷ ಪ್ರಾರ್ಥನೆ ಮಾಡಿದ್ರು. ಹೂವಿನ ಕರಗ ಮಹೋತ್ಸವದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಮಾಜಿ ಶಾಸಕ, ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷ ಎನ್ ಸಂಪಂಗಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ವಿ ಮುನಿರಾಜು, ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲೀಕ ಜೂಲಪಾಳ್ಯ ಸಿಕೆ ಮೌಲಾರಿಫ್, ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರಿನಾಥ್ ರೆಡ್ಡಿ, ಮುಖಂಡ ಎಂಬಿ ಲಕ್ಷ್ಮೀ ನರಸಿಂಹಯ್ಯ, ಜೆಪಿ ಚಂದ್ರಶೇಖರ್ ರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ ಭಾಗಿಯಾಗಿದ್ರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಾತೆ ಸಾವಿತ್ರಿಬಾಯಿ ಪುಲೆ ಎಜುಕೇಷನಲ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ದೇವನಹಳ್ಳಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಸಮುದಾಯದ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಜೊತೆಗೆ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಶಿಕ್ಷಣದ ಮಹತ್ವದ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಗತಿಪರ ಚಿಂತಕ ಡಾಕ್ಟರ್ ವಡ್ಡಗೆರೆ ನಾಗರಾಜ್, ವಿದ್ಯಾರ್ಥಿಗಳು ಸಮಾಜದಲ್ಲಿ ಬೆಳೆಯಬೇಕಾದ ಹಾದಿಯ ಬಗ್ಗೆ ಮಾರ್ಗದರ್ಶನ ನೀಡಿದರು. ಮಾತೆ ಸಾವಿತ್ರಿಬಾಯಿ ಪುಲೆ ಅವರು ಅಂದು ನಡೆಸಿದ ಶಿಕ್ಷಣ ಕ್ರಾಂತಿ ಇಂದು ಇಡೀ ಸ್ತ್ರೀ ಕುಲಕ್ಕೆ ಅಕ್ಷರ ಜ್ಞಾನ ಸಿಗುವಂತೆ ಮಾಡಿದೆ. ಬುದ್ಧನ ಚಿಂತನೆಗಳಿಂದ ಪ್ರಭಾವಿತರಾದ ಅಂಬೇಡ್ಕರ್ ಅವರು ಶಿಕ್ಷಣದ ಮೂಲಕವೇ ಸಂವಿಧಾನ ರಚಿಸಿ ಮಹಾನ್ ಚೇತನರಾಗಿದ್ದಾರೆ. ನಾವೆಲ್ಲರೂ ಬುದ್ಧನ ತತ್ವ ಮತ್ತು ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟದ ಮಂತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. An enlightened person. ಬುದ್ಧನಿಗೆ ಜ್ಞಾನೋದಯ ಉಂಟಾಯಿತು. ಬುದ್ಧನಿಗೆ ಜ್ಞಾನೋದಯ ಉಂಟಾದ ಕೂಡಲೇ ಬುದ್ಧ ಕೊಡೋದಾದ್ರೂ ಏನು ಜನಗಳಿಗೆ? ದ ಎಜುಕೇಶನ್, ಶಿಕ್ಷಣ. ಮೊಟ್ಟ ಮೊದಲು ಸಾರನಾಥದಲ್ಲಿ ಬುದ್ಧ ತನ್ನ ಮೊಟ್ಟ ಮೊದಲ ಪ್ರವಚನ ನೀಡ್ತಾರೆ. ಮಕ್ಕಳೇ, ನೀವು ಇದನ್ನ ಸರಿಯಾಗಿ ಕೇಳಬೇಕು. ಮೊಟ್ಟ ಮೊದಲು ಜ್ಞಾನೋದಯ ಆದ ತಕ್ಷಣ ಬುದ್ಧ ಗುರು ಕೊಟ್ಟದ್ದೇನು? ಎಜುಕೇಶನ್. ವಕೀಲೆ ಕುಮಾರಿ ಸಂಘಮಿತ್ರ ಮಾತನಾಡಿ, ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಮತ್ತು ಭೇದ ಭಾವದ ನಡುವೆಯೂ ಶಿಕ್ಷಣವನ್ನು ಅಸ್ತ್ರವಾಗಿಸಿಕೊಂಡು ದೇಶಕ್ಕೆ ಬೆಳಕಾದವರು. ಅಂದು ಯಾವುದೇ ಸೌಲಭ್ಯಗಳಿಲ್ಲದ ಕಾಲದಲ್ಲಿ ಅಂಬೇಡ್ಕರ್ ಅವರು ಸಾಧನೆ ಮಾಡಿದ್ರು. ಆದರೆ ಇಂದು ಎಲ್ಲ ಸೌಲಭ್ಯಗಳು ಇದ್ರೂ ನಾವು ಶಿಕ್ಷಣದಿಂದ ದೂರ ಉಳಿಯುತ್ತಿರುವುದು ವಿಷಾದನೀಯ ಎಂದರು.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫೌಂಡೇಶನ್ ಅಧ್ಯಕ್ಷರಾದ ಕಾರಹಳ್ಳಿ ಕೇಶವ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಸಾಧಕಿ ಪ್ರಣತಿ ರಾಜ್ ಅವರನ್ನ ವಿಶೇಷವಾಗಿ ಅಭಿನಂದಿಸಲಾಯಿತು. ಉಪನ್ಯಾಸಕ ಮಲ್ಲೇಪುರ ಅಂಬರೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲ ಪ್ರೊಫೆಸರ್ ಹರಿರಾಮ್, ಡಾಕ್ಟರ್ ಸಂಪಂಗಿ ರಾಮಯ್ಯ, ಡಾಕ್ಟರ್ ಅನಿತಾ ನಾರಾಯಣಸ್ವಾಮಿ, ಅಂತಾರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಡಿಎಂ ವೇಣುಗೋಪಾಲ್ ಸೇರಿದಂತೆ ಹಲವು ಗಣ್ಯರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡ್ಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ತಳವಾರ ನಾಗರಾಜು, ಉಪಾಧ್ಯಕ್ಷರಾಗಿ ಟಿಡಿ ಮುನಿಯಪ್ಪ, ಕಾರ್ಯದರ್ಶಿಯಾಗಿ ತೂಬಕೆರೆ ವೆಂಕಟೇಶ್, ಖಜಾಂಚಿಯಾಗಿ ಕಾಡನೂರು ಲಕ್ಕಪ್ಪರನ್ನ ಘೋಷಣೆ ಮಾಡಿದ ಜಿಲ್ಲಾ ಮಾದರ ಮಹಾಸಭಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದ ಎಚ್ಎಂ ಸುಬ್ಬರಾಜು ಘೋಷಣೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಮಾದರ ಮಹಾಸಭಾದ ನೂತನ ಪದಾಧಿಕಾರಿಗಳ ಘೋಷಣೆ ಮಾಡಲಾಗಿತ್ತು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಎಚ್ಎಂ ಸುಬ್ಬರಾಜು, ಕರ್ನಾಟಕ ಮಾದರ ಮಹಾಸಭಾ ಯಾರ ವಿರೋಧವೂ ಮಾಡಿದ ಸಂಘಟನೆಯಲ್ಲ. ನಮ್ಮ ಸಮುದಾಯ ಮಕ್ಕಳ ಭವಿಷ್ಯಕ್ಕಾಗಿ ಹುಟ್ಟುಹಾಕಿದ ಸಂಘಟನೆಯಾಗಿದೆ. ರಾಜಕೀಯ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಮುದಾಯವನ್ನು ಬಲಿಷ್ಠಗೊಳಿಸುವ ಕೆಲಸ ಸಂಘಟನೆ ಮಾಡಲಿದೆ ಎಂದರು. ನೂತನ ಅಧ್ಯಕ್ಷರಾದ ತಳವಾರ ನಾಗರಾಜು ಮಾತನಾಡಿ, ಸಂಘಟನೆಯ ಮೂಲಕ ಸಮುದಾಯ ಕಟ್ಟುವ ಕೆಲಸ ಮಾಡುವುದರ ಜೊತೆಗೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಮುದಾಯವನ್ನು ಅಭಿವೃದ್ಧಿ ಮಾಡುವ ಕೆಲಸ ಮಾಡುವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತಮ ಮಳೆ ಬೆಳೆಗೆ ಪ್ರಾರ್ಥಿಸಿ ಚೇಳೂರು ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಅದ್ದೂರಿ ಉತ್ಸವ. ಮೈನವಿರೇಳಿಸಿದ ಬಲಿಹಾರ, ರಕ್ತ ತರ್ಪಣ ವಿಧಿವಿಧಾನ. ಪಕ್ಷಿಧಾಮದಂತಾದ ಗುಡಿಬಂಡೆ ಬೈಲಸಾಗರ ಕೆರೆ, ತಂಪಾದ ಆಸರೆ ಹುಡುಕಿ ಬಂದ ವಿದೇಶಿ ಅತಿಥಿಗಳು, ಪಕ್ಷಿಗಳನ್ನು ನೋಡಿ ಸಂಭ್ರಮಿಸುತ್ತಿರುವ ಪ್ರವಾಸಿಗರು. ಚಿಂತಾಮಣಿಯಲ್ಲಿ ಜೆಸಿಬಿಗಳ ಅಬ್ಬರ, ಶಿಥಿಲಗೊಂಡಿದ್ದ ಎಪಿಎಂಸಿ ಮಾರುಕಟ್ಟೆ ಕಟ್ಟಡ ನೆಲಸಮ, ಶೀಘ್ರ ಸುಸಜ್ಜಿತ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣ. ನನ್ನ ವಿರುದ್ಧ ಸುಖಾಸುಮ್ಮನೆ ಅಪಪ್ರಚಾರ ಸಲ್ಲ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ವಿರುದ್ಧ ಶಾಸಕ ಪುಟ್ಟಸ್ವಾಮಿ ಗೌಡ ವಾಗ್ದಾಳಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.